ಓಂ ಶ್ರೀ ಸಾಯಿರಾಮ್. ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾದ ಭಗವಾನ್ ಶ್ರೀ ಸತ್ಯಸಾಯಿಬಾಬಾರವರ ಚರಣಕಮಲಗಳಲ್ಲಿ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಆಧ್ಯಾತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ಸಪ್ರೇಮ ಸಾಯಿರಾಮ್ಗಳು ಹಾಗೂ ಪರಾಭವ ನಾಮ ಸಂವತ್ಸರದ ಯುಗಾದಿಯ ನೂತನ ವರ್ಷದ ಶುಭಾಶಯಗಳು. ಪ್ರಾಚೀನರು ವರ್ಷವನ್ನು ಒಂದು ರಥಕ್ಕೆ ಹೋಲಿಸುತ್ತಾ ಉತ್ತರಾಯಣ ಮತ್ತು ದಕ್ಷಿಣಾಯನವು ಅದರ ಚಕ್ರಗಳಿಗೆ ಹೋಲಿಸಿದ್ದಾರೆ. ಯುಗವೆಂದರೆ ವರ್ಷ ಅಂತಲೂ ಕೂಡ ನಮ್ಮ ಶಾಸ್ತ್ರಕಾರರು ಹೇಳಿರುತ್ತಾರೆ. ಆ ಕಾರಣದಿಂದ ಯುಗಾದಿ ಎಂದರೆ ನೂತನ ವರ್ಷದ ಆರಂಭ ಎಂದು ನಾವು ತಿಳಿದುಕೊಳ್ಳಬಹುದು. ನಾಗರಿಕರು ಮತ್ತು ಜಾನಪದರು, ಹಿರಿಯರು, ಕಿರಿಯರು, ಬಡವ, ಬಲ್ಲಿದ, ಪಂಡಿತ, ಪಾಮರ ಈ ರೀತಿ ಯಾವುದೇ ಒಂದು ಭೇದ ಭಾವವಿಲ್ಲದೆ ಚೈತ್ರದ ಚಿಗುರು ಹೊಸ ಚೈತನ್ಯವನ್ನು ಸಾರುತ್ತಾ ಯುಗಾದಿಯ ಪ್ರಾರಂಭವನ್ನು ನಮಗೆ ಶುಭ ಕೋರುತ್ತಾ ಇದೆ. ಹಾಗೆ ಯುಗಾದಿ ಹಬ್ಬವೂ ಕೂಡ ವಸಂತ ಮಾಸದ ಆಗಮನವೂ ಕೂಡ ಆಗಿದೆ. ಹಾಗೆ ನಾವು ಆಚರಿಸುವ ಪ್ರತಿಯೊಂದು ಹಬ್ಬವೂ ಒಂದು ದೇವತಾ ಶಕ್ತಿಯ ಪರವಾಗಿ ಇರುತ್ತದೆ. ಆದರೆ ಯುಗಾದಿ ಹಬ್ಬವು ಯಾವುದೇ ಒಂದು ದೇವತಾ ಶಕ್ತಿಯ ಪರವಾಗಿಲ್ಲದೆ ಅದು ನಿಸರ್ಗದ ಹಬ್ಬವಾಗಿದೆ. ಆ ಮೂಲಕವಾಗಿ ನಾವು ಅನಾದಿ ಕಾಲದಿಂದಲೂ ಈ ಹಬ್ಬದ ಆಚರಣೆಯನ್ನು ವಿಧಿವಿಧಾನಗಳನ್ನು ಸಾಂಗವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಮೂಲಕ ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನೆಂದರೆ, ಇದು ಕೇವಲ ಒಂದು ವಿಧಿಗೆ ಮಾತ್ರ ಸೀಮಿತವಾಗಿರಿಸದೆ ಅದರ ಅಂತರಾರ್ಥವನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಆ ಮೂಲಕವಾಗಿ ಸ್ವಾಮಿ ತಮ್ಮ ದಿವ್ಯ ಉಪನ್ಯಾಸದಲ್ಲಿ ಯುಗಾದಿ ಹಬ್ಬದ ಕುರಿತಾಗಿ ಏನು ಸಂದೇಶವನ್ನು ನೀಡಿದ್ದಾರೆ ಎನ್ನುವುದನ್ನು ನಾವು ಚಿಂತನೆ ಮಾಡುವುದಾದರೆ, ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ಬರ್ತದೆ, ಯುಗಾಧಿಕೃತ್ ಯುಗಾವರ್ತು ನೈಕಮಾಯೋ ಮಹಾಶನಃ ಅಂತ ಹೇಳಿಬಿಟ್ಟು. ಹಾಗಿದ್ರೆ ಯುಗಾಧಿಕೃತ್ ಮತ್ತು ಯುಗಾವರ್ತು ಅನ್ನುವ ಅರ್ಥ ಏನು ಅನ್ನೋದನ್ನು ನಾವು ಚಿಂತನೆ ಮಾಡೋಣ. ಕಾಲದ ಒಂದು ಅಪರಿಮಿತವಾಗಿರ್ತಕ್ಕಂಥ ಅವಧಿಯನ್ನು ಗರಿಷ್ಠ ಮಟ್ಟದ ಒಂದು ಗಣನೆ ಅಂತಂದರೆ ಅದು ಯುಗ. ಆಧುನಿಕ ಪ್ರಪಂಚದಲ್ಲಿ ಕಾಲವನ್ನು ಅತ್ಯಂತ ಕನಿಷ್ಠ ಒಂದು ಗಣನೆಗೆ ತೆಗೆದುಕೊಳ್ಳೋದಾದರೆ ಅದನ್ನು ನಾವು ಸೆಕೆಂಡ್ ಅಂತ ಹೇಳ್ತೀವಿ. ಆ ಸೆಕೆಂಡನ್ನು ಇನ್ನೂ ನಾವು ಒಡೆಯುತ್ತಾ ಹೋದರೆ ಮಿಲ್ಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಂತ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದರ ಮೇಲಿನ ಹಂತ ನಿಮಿಷ, ಅದರ ಮೇಲಿನದು ಗಂಟೆ, 24 ಗಂಟೆಗಳದ್ದು ಒಂದು ದಿವಸ ಅನ್ನುತ್ತೇವೆ, 7 ದಿವಸಗಳು ಒಂದು ವಾರ ಹೇಳುತ್ತೇವೆ, 2 ವಾರಗಳು ಪಕ್ಷ ಎನ್ನುತ್ತೇವೆ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ 2 ಪಕ್ಷ ಸೇರಿ ಒಂದು ಮಾಸವಾಗುತ್ತದೆ. 2 ಮಾಸಗಳು ಒಂದು ಋತು ಅನ್ನಿಸ್ಕೊಳ್ತದೆ. 3 ಋತುಗಳು ಒಂದು ಅಯನವಾಗುತ್ತದೆ. ಅದೇ ಉತ್ತರಾಯಣ ಮತ್ತು ದಕ್ಷಿಣಾಯನ. 2 ಅಯನಗಳು ಒಂದು ಸಂವತ್ಸರವಾಗುತ್ತದೆ. ಈ ಬೃಹತ್ತಾಗಿರ್ತಕ್ಕಂಥ ಒಂದು ಕಾಲದ ಗಣನೆ ಸಂವತ್ಸರದ ಒಟ್ಟು ಒಂದು ಮೊತ್ತವನ್ನು ಒಂದು ಯುಗ ಅಂತ ಹೇಳಿ ಕರೆದಿದ್ದಾರೆ ನಮ್ಮ ಹಿರಿಯರು, ಶಾಸ್ತ್ರಕಾರರು. ಹಾಗೂ ಪುರಾಣ ಗ್ರಂಥಗಳಲ್ಲಿ 4 ಯುಗಗಳ ವರ್ಣನೆ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಇದೆಲ್ಲವೂ ನಾವು ತಿಳಿದುಕೊಂಡೇ ಇದ್ದೀವಿ. ಹಾಗಿದ್ದರೆ ಈ ಅನಂತವಾದ ಕಾಲಘಟ್ಟವನ್ನು, ಈ 4 ಯುಗಗಳ ಆವರ್ತನೆಯ ಕ್ರಮವನ್ನು ನಾವು ನೋಡುವುದಾದರೆ 1000 ಬಾರಿ 4 ಯುಗಗಳು ಆವರ್ತನೆಗೊಂಡರೆ ಒಂದು ಕಲ್ಪವೆನ್ನುತ್ತಾರೆ. ಒಂದು ಕಲ್ಪವೆಂದರೆ ಚತುರ್ಮುಖ ಬ್ರಹ್ಮನ ಒಂದು ಹಗಲು. ಇಷ್ಟು ಅನಂತವಾಗಿರ್ತಕ್ಕಂಥ ಕಾಲಘಟ್ಟದ ನಿಯಾಮಕ ಶಕ್ತಿ ಮತ್ತು ಅದರ ಆವರ್ತನ ಮಾಡ್ತಕ್ಕಂಥ ಕ್ರಮದ ಒಂದು ಶಕ್ತಿ ಏನಿದೆಯಲ್ಲ ಅದು ಭಗವಂತ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಭಗವಂತನಿಗೆ ಕಾಲಾಯ ನಮಃ, ಕಾಲಕಾಲಾಯ ನಮಃ,
ಮಹಾಕಾಲಾಯ ನಮಃ, ಕಾಲಾತೀತಾಯ ನಮಃ, ಕಾಲಸ್ವರೂಪಾಯ ನಮಃ ಅಂತ ಹೇಳಿ ಶಾಸ್ತ್ರಕಾರರು ಕರೆದಿದ್ದಾರೆ ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳ್ತಾರೆ. ಆ ಮೂಲಕ ಸ್ವಾಮಿ ಹೇಳ್ತಾರೆ ಕಾಲವೇ ಭಗವಂತ, ಭಗವಂತ ಕಾಲಸ್ವರೂಪನು ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳ್ತಾ ಇದ್ದಾರೆ. ನಮಗೆ ಈಗ ಒಂದು ಸಂಶಯ ಬರ್ತದೆ, ನಾವೀಗ ಆಚರಿಸ್ತಿರೋ ಯುಗಾದಿ ಏನಿದೆಯಲ್ಲ ಅದು ಯಾವ ಯುಗದ ಪ್ರಾರಂಭ ಅಂತ ಹೇಳಿ ನಮ್ಮಲ್ಲೊಂದು ಸಂಶಯ ಮೂಡೋದಿದೆ. ಅದಕ್ಕೆ ಸ್ವಾಮಿ ತಮ್ಮ ದಿವ್ಯ ಉಪನ್ಯಾಸದಲ್ಲಿ ಒಂದು ನಿರ್ದಿಷ್ಟವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಒಂದು ಉಪನ್ಯಾಸದಲ್ಲಿ ಸ್ವಾಮಿ ಹೇಳ್ತಾರೆ, ದ್ವಾಪರ ಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣನು ತನ್ನ ದಿವ್ಯ ಅವತಾರವನ್ನು ಸಮಾಪ್ತಿ ಮಾಡಿ ವೈಕುಂಠಧಾಮಕ್ಕೆ ತೆರಳಿದ ದಿವಸವೇ ಕಲಿಯುಗದ ಪ್ರಾರಂಭ ಅಂತ ಹೇಳಿಬಿಟ್ಟು ಅದನ್ನೇ ನಾವು ಇವತ್ತಿನ ದಿವಸ ಆಚರಿಸುತ್ತಿರುವ ಯುಗಾದಿ. ಆ ಮೂಲಕ ಸ್ವಾಮಿ ಕೊಡ್ತಿರ್ತಕ್ಕಂಥ ನಿರ್ಣಯ ಏನಂತಂತಂದರೆ ಯುಗಾದಿ ಅಂತಂದರೆ ಕಲಿಯುಗದ ಪ್ರಾರಂಭ ಅಂಥೇಳಿ. ಸ್ವಾಮಿ ಹಾಗೆ ಮುಂದುವರಿಸ್ತಾ ಹೇಳ್ತಾರೆ, ಶ್ರೀಕೃಷ್ಣನು ಪ್ರಭಾಸ ಕ್ಷೇತ್ರದಲ್ಲಿ ದಿನಾಂಕವನ್ನು ಕೂಡ ಸ್ವಾಮಿ ಹೇಳ್ತಾರೆ. ಯಾವ ದಿನಾಂಕದಂದು ಶ್ರೀಕೃಷ್ಣನು ತನ್ನ ದಿವ್ಯ ಅವತಾರವನ್ನು ಸಮಾಪ್ತಿ ಮಾಡಿದ ಅಂಥೇಳಿ ಆ ದಿನಾಂಕ ಫೆಬ್ರವರಿ 20 ಕ್ರಿಸ್ತ ಪೂರ್ವ 3102 ವರ್ಷ ಅಂಥೇಳಿ. ಇಷ್ಟು ನಿಖರವಾಗಿ ಸ್ವಾಮಿ ಇದಮಿತ್ತಂ ಅಂತ ಹೇಳಿ ನಿರ್ಣಯ ಕೊಡ್ತಾ ಇದ್ದಾರೆ. ಹಾಗಿದ್ದರೆ ನಾವು ಒಂದು ಲೆಕ್ಕಾಚಾರ ಮಾಡುವುದಾದರೆ ಇಲ್ಲಿನಿಂದ ನಾವು ಈಗ ಇರುವ ಒಂದು ಕಾಲಘಟ್ಟದಿಂದ 2026ರಿಂದ ಸುಮಾರು ಕ್ರಿಸ್ತ ಪೂರ್ವ 3102 ಅಂತಂತಂದರೆ ಅಲ್ಲಿಗೆ ಸುಮಾರು 5120 ವರ್ಷಗಳು ಕಳೆದು ಹೋಯಿತು. ಕಲಿಯುಗವಾಗಿ ಈಗ 5120 ವರ್ಷಕ್ಕಿಂತ ಮೀರಿದೆ. ಈಗ ನಾವು ಆಚರಿಸ್ತಿರುವ ಯುಗಾದಿ ಅಂತಂತಂದರೆ ಅದು ಕಲಿಯುಗದ ಪ್ರಾರಂಭ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಹಾಗಾದರೆ 4 ಯುಗಗಳು ಯಾವ ಯಾವ ಮಾಸದಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿಬಿಟ್ಟು ಸ್ವಾಮಿ ಒಂದು ಚಿಂತನೆಯನ್ನು ಕೊಡ್ತಾರೆ. ಸತ್ಯಯುಗವು ಅಂದರೆ ಕೃತಯುಗವು ವೈಶಾಖ ಮಾಸದಲ್ಲಿ, ತ್ರೇತಾಯುಗವು ಕಾರ್ತೀಕ ಮಾಸದಲ್ಲಿ, ದ್ವಾಪರ ಯುಗವು ಮಾರ್ಗಶಿರ ಮಾಸದಲ್ಲಿ ಹಾಗೂ ಕಲಿಯುಗದ ಪ್ರಾರಂಭವು ಚೈತ್ರ ಮಾಸದಲ್ಲಿ. ಅದೇ ನಾವು ಇವತ್ತಿನ ದಿವಸ ಆಚರಿಸುತ್ತಿರುವ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಕಲಿಯುಗದ ಪ್ರಾರಂಭ ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳ್ತಾರೆ. ಹಾಗೆ ಮುಂದುವರಿಸ್ತಾ ಸ್ವಾಮಿ ಇನ್ನೊಂದು ತಮ್ಮ ದಿವ್ಯ ಉಪನ್ಯಾಸದಲ್ಲಿ ಕಾಲಗಣನೆಯ ರೀತಿ ಪ್ರಾಚೀನರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದರು ಅಂತ ಹೇಳಿ ಕೂಡ ಹೇಳ್ತಾರೆ. ನಮ್ಮ ಭಾರತದ ದಕ್ಷಿಣದ ತುದಿಯಲ್ಲಿ ಇರುವ ಶ್ರೀಲಂಕಾ ಪ್ರಾಚೀನ ಕಾಲದಲ್ಲಿ, ಪುರಾಣ ಕಾಲದಲ್ಲಿ ಭೂಮಧ್ಯ ರೇಖೆಯ ಬಳಿ ಇತ್ತು ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಅಂದರೆ ಈಕ್ವೇಟರ್ ಅಂತ ಇವತ್ತಿನ ದಿವಸ ನಾವೇನು ಕರಿತೀವಲ್ಲ, ಈಕ್ವೇಟರ್ನ ಬಳಿಯಲ್ಲಿ ಶ್ರೀಲಂಕಾ ಇತ್ತು ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಹಾಗೆ ಆ ಶ್ರೀಲಂಕಾದ ಮೂಲಕ ಹಾದು ಹೋಗುವ ರೇಖೆಯನ್ನು ಗಣನೆಗೆ ತಗೊಂಡು ಅಲ್ಲಿನಿಂದ ಕಾಲದ ಒಂದು ಗಣನೆ ಮಾಡ್ತಾಯಿದ್ರು. ಸೂರ್ಯೋದಯವನ್ನು ಆ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ನಾವೇನು ಹೇಳ್ತೀವಲ್ಲ, ಆ ಒಂದು ರೇಖೆ ಶ್ರೀಲಂಕಾದ ಮೂಲಕ ಹಾದು ಹೋಗುವ ರೇಖೆಯನ್ನು ತೆಗೆದುಕೊಂಡು ಅಲ್ಲಿನಿಂದ ದಿನಾಂಕ ಸಮಯದ ಗಣನೆಯನ್ನು ಮಾಡ್ತಾಯಿದ್ರು. ಕಾಲಕ್ರಮೇಣ ಆವಾಗ ಇರ್ತಕ್ಕಂಥ ಶ್ರೀಲಂಕಾ ಸಮುದ್ರದಲ್ಲಿ ಮುಳುಗಡೆಗೊಂಡು ಕಾಲಾನಂತರ ಸಾಕಷ್ಟು ಸಹಸ್ರಾರು ವರ್ಷಗಳ ನಂತರ ಅದು ಮುಂದುವರಿತಾ ಬಂದು ಈಗ ಭಾರತದ ದಕ್ಷಿಣದ ತುದಿಗೆ ಶ್ರೀಲಂಕಾ ಬಂದು ನಿಂತಿದೆ. ಆಧುನಿಕರು ಇವತ್ತಿನ ದಿವಸ ಗ್ರೀನ್ವಿಚ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವ ಒಂದು ಕಾಲದ ಅನ್ವಯವಾಗಿ ನಾವು ಇವತ್ತಿನ ದಿವಸ ದಿನ ಮತ್ತು ಸಮಯವನ್ನು ನಾವು ಗಣನೆ ಮಾಡ್ತಾ ಇದ್ದೇವೆ. ಈ ಕಾರಣದಿಂದಲೇ ಈ ಒಂದು ದಿವಸದಲ್ಲಿ ದಿನಾಂಕದಲ್ಲಿ ಸ್ವಲ್ಪ ವ್ಯತ್ಯಾಸ ನಮಗೆ ಕಂಡು ಬರ್ತದೆ. ಯಾಕೆ ಅಂತಂತಂದರೆ ಪ್ರಾಚೀನರು ಕಾಲಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಘಟ್ಟವೇ ಬೇರೆ, ನಾವು ಈಗ ಇವತ್ತಿನ ದಿವಸ ನಾವು ತೆಗೆದುಕೊಳ್ತಿರತಕ್ಕಂಥ ಗ್ರೀನ್ವಿಚ್ ಸ್ಟ್ಯಾಂಡರ್ಡ್ ಟೈಮ್ ಅದೇ ಬೇರೆ. ಆ ಕಾರಣದಿಂದ ಈ ದಿನಾಂಕದಲ್ಲಿ ಸ್ವಲ್ಪ ಏರುಪೇರಾಗ್ತಿದೆ ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಅಹ ಸಂವತ್ಸರೋ ವ್ಯಾಲಃ ಪ್ರತ್ಯಯ ಸರ್ವದರ್ಶನ ಅಂತ. ಈ ಅಹಹ ಮತ್ತು ಸಂವತ್ಸರ ಅನ್ನುವ ಪದದ ಅರ್ಥ ಏನು ಅನ್ನೋದನ್ನು ನಾವು ನೋಡೋದು ಹೋದರೆ ಇದೆಯಲ್ಲ, ಸ್ವಾಮಿ ಹೇಳ್ತಾರೆ ಅಹಹ ಅಂತಂತಂದರೆ ಬೆಳಕು, ಅಹ ಅಂತಂದರೆ ದಿನ. ಭಗವಂತ ಜ್ಯೋತಿ ಸ್ವರೂಪ, ಆದ್ದರಿಂದ ಜ್ಯೋತಿಯನ್ನು ನಾವು ನಮ್ಮ ಹೃದಯದಲ್ಲಿ ಬೆಳೆದುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳ್ತಾರೆ. ಸಂವತ್ಸರ ಪದದ ಅರ್ಥ ಏನು ಅನ್ನೋ ಒಂದು ವಿಚಾರವಾಗಿ ಚಿಂತನೆ ಮಾಡುವುದಾದರೆ, ಸಂವತ್ಸರವೆಂದರೆ ಭಗವಂತ ಎಲ್ಲರ ಜೊತೆಗೆ ಲೀಲೆಯ ಕ್ರೀಡೆಯನ್ನು ಆಡುತ್ತಿದ್ದಾನೆ
ಎಂದರ್ಥ. ಹಾಗಿದ್ರೆ ಏನಿದರ ಅರ್ಥ? ಭಗವಂತ ಕಾಲಸ್ವರೂಪಿಯಾಗಿ ಎಲ್ಲರ ಜೊತೆಗೆ ಆಟ ಆಡುತ್ತಿದ್ದಾನೆ ಎಂದು ಅರ್ಥ ಆಗ್ತದೆ. ಯಾಕೆ ಅಂತಂತಂದರೆ, ಶ್ರೀಮಂತನೇ ಇರಲಿ, ಬಡವನೇ ಇರಲಿ, ಪಂಡಿತನೇ ಇರಲಿ, ಪಾಮರನೇ ಇರಲಿ, ಅವರಿಗೆ ದಿನದ 24 ಗಂಟೆಗಳು ಸಮಾನವಾಗಿ ಎಲ್ಲರಿಗೂ ಇದೆ. ಆ ಮೂಲಕ ತಮ್ಮ ಒಂದು ಸಾಧನೆಯಿಂದ ತಾನು ಯಾವ ಮಟ್ಟಕ್ಕೆ ಏರಬಲ್ಲ ಎನ್ನುವುದನ್ನು ಒಬ್ಬ ವ್ಯಕ್ತಿ ಅದನ್ನು ತಾನು ನಿರ್ಧರಿಸಿಕೊಳ್ಳಬಲ್ಲ. ಆ ಮೂಲಕ ಭಗವಂತ ಎಲ್ಲರ ಜೊತೆಗೆ ಕಾಲಸ್ವರೂಪವಾಗಿ ಆಟ ಆಡುತ್ತಿದ್ದಾನೆ. ಕಾಲಚಕ್ರ ಯಾರಿಗೆ ಯಾವ ರೀತಿಯಲ್ಲಿ ಪರಿವರ್ತನೆ ಹೊಂದು ಏನಾಗಬಹುದು ಅನ್ನೋದು ಅದು ಭಗವಂತನ ಕೈಯಲ್ಲಿ ಇದೆ. ಆ ಕಾರಣದಿಂದ ಸಂವತ್ಸರ ಎನ್ನುವ ಪದದ ಅರ್ಥ ಭಗವಂತ ಎಲ್ಲರ ಜೊತೆಗೆ ಕಾಲದ ಕ್ರೀಡೆಯನ್ನು ಆಡುತ್ತಿದ್ದಾನೆ ಎಂದು ಅರ್ಥವಾಗುತ್ತದೆ. ಹಾಗೆ ನಾವು ಸಂವತ್ಸರದ ಹೆಸರುಗಳ ಕುರಿತಾಗಿ ಕೆಲವರಲ್ಲಿ ಭಯ ಮತ್ತು ಆತಂಕ ಮನೆ ಮಾಡಿದೆ. ಆಯಾಯ ಸಂವತ್ಸರದ ಹೆಸರಿನಂತೆ ಆಯಾಯ ವರ್ಷಗಳು ಇರುತ್ತದೆ ಎಂದು ಕೆಲವರು ದಿಗಿಲುಗೊಂಡು ಆತಂಕಗೊಂಡಿದ್ದಾರೆ. ಪ್ರಮಾದಿನಾಮ ಸಂವತ್ಸರ ಅಂತ ಹೇಳಿ ನಾವು ಕೇಳ್ತೀವಿ. ಅದರ ಅರ್ಥ ಕೆಲವರು ಏನು ಭಾವಿಸ್ಕೊಂಡಿದ್ದಾರೆ ಅಂತಂತಂದರೆ ಪ್ರಮಾದಗಳೇ ಜರುಗಿ ಹೋಗ್ತದೋ ಏನೋ. ಆದರೆ ಇಲ್ಲಿ ನಾವೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಿ ಹೋದ ಸಂವತ್ಸರವು ಪ್ರಮಾದಿನಾಮ ಸಂವತ್ಸರ. ಸ್ವಾಮಿ ನಮಗೊಂದು ಅಭಯವನ್ನು ಕೊಡ್ತಾ ಇದ್ದಾರೆ ತಮ್ಮ ಆಶ್ವಾಸನೆಯ ಮೂಲಕ. ಆ ಸಂವತ್ಸರದ ಹೆಸರಿನ ಅರ್ಥದ ಮೇಲೆ ನೀವು ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಯಾಕೆ ಅಂತಂತಂದರೆ ಅದಕ್ಕೊಂದು ಬಹಳ ಸೊಗಸಾದ ಉದಾಹರಣೆಯನ್ನು ಸ್ವಾಮಿ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಹೆಸರು ಧರ್ಮರಾಯ ಅಂತ ಇದೆ ಅಂದ ಮಾತ್ರಕ್ಕೆ ಅವನು ಧರ್ಮದಿಂದ ವರ್ತಿಸ್ತಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. ಆ ಕಾರಣದಿಂದ ಹೆಸರಿಗೂ ಮತ್ತು ಸಂವತ್ಸರದ ಅರ್ಥಕ್ಕೂ ಏನಿದೆಯಲ್ಲ ಅದಕ್ಕೆ ನಾವು ಹೆಚ್ಚು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸ್ವಾಮಿ ಅನೇಕ ತಮ್ಮ ದಿವ್ಯ ಉಪನ್ಯಾಸಗಳಲ್ಲಿ ಸಂವತ್ಸರದ ಹಿನ್ನೆಲೆ, ಆ ಹೆಸರಿನ ಹಿನ್ನೆಲೆ ಏನು ಅನ್ನುವುದನ್ನು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಪಾರ್ವತಿ ದೇವಿ ಶಂಕರನ ಕುರಿತು ಹೋಲಿಸಿಕೊಳ್ಳಲು ತಪಸ್ಸು ಮಾಡಿ ಶಂಕರನ ಅನುಗ್ರಹವನ್ನು ಪಡೆದ ಸಂವತ್ಸರವೇ ಸರ್ವಜಿತ್ ಸಂವತ್ಸರ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಪಾರ್ವತಿ ದೇವಿ ತಪಸ್ಸಿಗೆ ಕುರಿತು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಶಿವನು ಅವಳ ಎದುರಿಗೆ ಪ್ರತ್ಯಕ್ಷವಾಗಿ ವರವನ್ನು ಕೇಳುತ್ತಾನೆ. ಆವಾಗ ಸ್ವಾಮಿ ನಾನು ನಿನ್ನನ್ನು ಸೇರಬೇಕೆಂದು ಬಯಸುತ್ತಿದ್ದೇನೆ ಎಂದು ಹೇಳಿ ದೇವಿ ಪಾರ್ವತಿ ಹೇಳಿದಾಗ ಆಗಬಹುದು ಅಂತ ಹೇಳಿ ಶಿವ ಒಪ್ಪಿಕೊಳ್ಳುತ್ತಾನೆ. ಆ ದಿವಸವೇ, ಆ ಸಂವತ್ಸರವೇ ಸರ್ವಜಿತ್ ಸಂವತ್ಸರ. ಅಂದರೆ ಅದರ ಅರ್ಥ ಏನಂತಂತಂದರೆ, ನಮಗೆ ಭಗವಂತ ಒಲಿದಿದ್ದಾನೆ ಅಂತಂತಂದರೆ ನಾವು ಎಲ್ಲವನ್ನು ಗೆದ್ದುಕೊಂಡ ಹಾಗೆ ಆಗ್ತದೆ ಎನ್ನುವ ಅರ್ಥ. ಹಾಗೆ ಮತ್ತೊಂದು ಉಪನ್ಯಾಸದಲ್ಲಿ ಸ್ವಾಮಿ ಹೇಳ್ತಾರೆ ಅಂಗೀರಸನಾಮ ಸಂವತ್ಸರ. ಅದರ ಅರ್ಥ ಏನು ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಭಗವಂತ ಪ್ರೇಮದ ರಸರೂಪದಿಂದ ಮನುಷ್ಯನ ಅಂಗಾಂಗದಲ್ಲಿ ಕುಳಿತಿದ್ದಾನೆ. ಆ ಕಾರಣದಿಂದ ನಮಗೆ ಸ್ವಾಮಿ ಹೇಳ್ತಾರೆ ಪ್ರೇಮ ಸ್ವರೂಪಲಾರ. ಯಾಕೆ ಅಂತಂತಂದರೆ ಭಗವಂತ ನಮ್ಮ ಶರೀರದ ಪ್ರತಿಯೊಂದು ಅವಯವದಲ್ಲೂ ಕೂತ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಹೃದಯದಲ್ಲಿ ಅವನು ರಾರಾಜಿಸುತ್ತಿದ್ದಾನೆ ಎನ್ನುವುದರ ಅರ್ಥ ಅಂಗೀರಸನಾಮ ಸಂವತ್ಸರ. ಹಾಗೆ ಮತ್ತೊಂದು ಸಂವತ್ಸರ ಏನಂತಂತಂದರೆ ಬಹಳ ಅದು ವಿಶೇಷವಾಗಿ ಸ್ವಾಮಿ ಅದನ್ನು ತುಂಬ ಹೃದಯದಿಂದ ಹೇಳ್ತಾರೆ. ಈ ದೇಹವು ಅಕ್ಷಯನಾಮ ಸಂವತ್ಸರದಲ್ಲಿ ಜನಿಸಿತ್ತು ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಬಹಳ ರೋಚಕವಾಗಿ ಅದನ್ನು ಸ್ವಾಮಿ ಹೇಳ್ತಾರೆ, ಪ್ರೀತಿಯಿಂದ ಹೇಳ್ತಾರೆ. ಈ ಶರೀರವು ಅಕ್ಷಯನಾಮ ಸಂವತ್ಸರದಲ್ಲಿ ಈ 2 ಬಾರಿ ಈ ದೇಹವು ಅಕ್ಷಯ ಸಂವತ್ಸರವನ್ನು ನೋಡಿದೆ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಆ ಮೂಲಕ ಅಕ್ಷಯ ಫಲದಾಯಕನಾಗಿರ್ತಕ್ಕಂಥ ಸ್ವಾಮಿ ಈ ಬೇರೆ ಯಾವ ಸಂವತ್ಸರದಲ್ಲಿ ತಾನೇ ಜನಿಸಲಿಕ್ಕೆ ಸಾಧ್ಯ? ಸಾಕ್ಷಾತ್ ಅಕ್ಷಯನಾಮ ಸಂವತ್ಸರದಲ್ಲಿಯೇ ಸ್ವಾಮಿ ಜನಿಸಿದ್ದಾರೆ. ಅಕ್ಷಯ ಫಲದಾಯಕನಾಗಿ ಸ್ವಾಮಿ ನಮ್ಮನ್ನು ಯಾವಾಗಲೂ ನಾನಿದ್ದೇನೆ, ಭಯಪಡಬೇಡ ಎನ್ನೋ ಒಂದು ಅಭಯದ ಆಶ್ವಾಸನವನ್ನು ನೀಡುತ್ತಿದ್ದಾನೆ. ಆ ಕಾರಣದಿಂದ ನಾವು ಯಾವುದೇ ರೀತಿಯ ಒಂದು ಸಂವತ್ಸರದ ಹೆಸರಿಗೆ ಆಗಲಿ, ಹಾಗೆ ಅದರ ಮೂಲಕ ಆ ವರ್ಷದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆಗಳು, ಅವಘಡಗಳಾಗಲಿ ಅದರ ಬಗ್ಗೆ ಚಿಂತನೆ ಮಾಡದೆ ಸ್ವಾಮಿ ಯಾವಾಗಲೂ ನನ್ನ ಜೊತೆಗೆ ಇದ್ದಾನೆ ಎನ್ನುವ ಆಶ್ವಾಸನೆಯೇ ಅಕ್ಷಯನಾಮ ಸಂವತ್ಸರವಾಗಿರುತ್ತದೆ. ಹಾಗೆ ಇನ್ನೂ ವಿಶೇಷ ಏನಂತಂತಂದರೆ ಸ್ವಾಮಿ ಹೇಳ್ತಾರೆ, ಆ ವರ್ಷದ ಯುಗಾದಿಯ ವರ್ಷದಲ್ಲಿ ರಾಜ ಯಾರು, ಮಂತ್ರಿ ಯಾರು ಅಂತೇಳಿ. ನಮ್ಮ ಯುಗಾದಿಯ ದಿವಸ ಪ್ರಾಚೀನರು ಪಂಚಾಂಗದ ಶ್ರವಣವನ್ನು ಮಾಡುವ ಒಂದು ಕ್ರಮ ಇದೆ. ಆ ಪಂಚಾಂಗ ಶ್ರವಣದ ಸಂದರ್ಭದಲ್ಲಿ ಆ ಸಂವತ್ಸರಕ್ಕೆ ರಾಜ ಯಾವ ಗ್ರಹ, ಸೇನಾಧಿಪತಿ ಯಾವ ಗ್ರಹ, ಮಂತ್ರಿ ಯಾವ ಗ್ರಹ, ಸಸ್ಯಾಧಿಪತಿ ಯಾವ ಗ್ರಹ, ಈ ರೀತಿಯಾಗಿ ಅದರಲ್ಲಿ ಪಂಚಾಂಗದಲ್ಲಿ ವಿವರಿಸಲಾಗ್ತದೆ. ಹಾಗೆ ಸ್ವಾಮಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ,
ಅದೇನಪ್ಪ ಅಂತಂದರೆ ಆ ಸಂವತ್ಸರದ ರಾಜನಿಗೂ ಮತ್ತು ಆ ಸಂವತ್ಸರದ ಸೇನಾಪತಿ ಆಗಿರ್ತಕ್ಕಂಥ ಗ್ರಹಗಳಿಗೆ ಮೈತ್ರಿ ಇದ್ದರೆ ಆ ಸಂವತ್ಸರದಲ್ಲಿ ಎಲ್ಲವೂ ಶುಭ ಫಲಗಳಾಗೇ ಇರ್ತದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾವು ಹೆಚ್ಚು ಜಿಜ್ಞಾಸೆ ಮಾಡದೆ ಸ್ವಾಮಿಯನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಳೋಣಂತೆ. ಸ್ವಾಮಿಯ ಕೊಟ್ಟಿರ್ತಕ್ಕಂಥ ನಾನಿರುವಾಗ ಭಯಬೇಕೆ ಎನ್ನುವ ಆಶ್ವಾಸನೆಯನ್ನು ನೀಡಿದ್ದಾರೆ. ಆ ಅಕ್ಷಯ ಸಂವತ್ಸರದಲ್ಲಿ ಅವತರಿಸಿರ್ತಕ್ಕಂಥ ನಮ್ಮ ಸ್ವಾಮಿ ಅವರನ್ನು ನಾವು ನಂಬಿಕೊಂಡು ನಮ್ಮ ಜೀವನವನ್ನು ದಿವ್ಯವಾಗಿಸಿಕೊಳ್ಳೋಣ. ಹಾಗಿದ್ದರೆ ನಾವು ಈ ಯುಗಾದಿಯನ್ನು ಯಾವ ರೀತಿಯಲ್ಲಿ ಆಚರಿಸಿದರೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ ಎನ್ನುವ ಒಂದು ಚಿಂತನೆಯನ್ನು ನಾವು ಮಾಡೋದಾದರೆ ಇದೆಯಲ್ಲ, ಜೀವನ ಯಾವಾಗಲೂ ಹೂವಿನ ಹಾಸಿಗೆ ಅಲ್ಲ. ಸುಖ ದುಃಖಗಳು ಬರ್ತಾ ಹೋಗ್ತದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಹ ಅಂತ ಹೇಳ್ಬಿಟ್ಟು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಸ್ವಾಮಿ ಹೇಳ್ತಾರೆ, ಕಷ್ಟ ಸುಖಗಳು ಅಂತಕ್ಕಂಥದ್ದು ಪಾಸಿಂಗ್ ಕ್ಲೌಡ್ಸ್ ಇದ್ದ ಹಾಗೆ, ಹೋಗಿ ಬರ್ತಕ್ಕಂಥ ಆಕಾಶದಲ್ಲಿ ತೇಲುವ ಮೋಡಗಳಿದ್ದ ಹಾಗೆ ಬರ್ತದೆ ಹೋಗ್ತದೆ. ಆಕಾಶ ಮಾತ್ರ ಶುಭ್ರವಾಗಿರ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಕೂಡ ಸುಖ ದುಃಖಗಳು ಬರ್ತದೆ. ಅದೇ ಗೀತೆಯಲ್ಲಿ ಮುಂದೊಂದು ಕಡೆ ಮತ್ತೆ ಕೃಷ್ಣ ಹೇಳ್ತಾನೆ, ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭವು ಜಯಾಜಯವು. ಸುಖ ದುಃಖಗಳನ್ನ, ಲಾಭ ಮತ್ತು ನಷ್ಟಗಳನ್ನು, ಮಾನ ಅಪಮಾನಗಳನ್ನ ಸಮನಾಗಿ ಸ್ವೀಕರಿಸು ಅರ್ಜುನ. ಆ ರೀತಿಯಲ್ಲಿ ಒಂದು ಸಂದೇಶ ನಮಗೆ ಯುಗಾದಿ ಕೊಡ್ತದೆ. ಜೀವನ ಅಂತಕ್ಕಂಥದ್ದು ಯಾವಾಗಲೂ ಏನಿದೆಯಲ್ಲ, ನಾವು ಭಗವಂತನ ಅನುಗ್ರಹವೆಂದೇ ನಾವು ಅದನ್ನು ಸ್ವೀಕರಿಸಬೇಕು. ಸುಖವಾಗಲಿ ಬಲು ದುಃಖವಾಗಲಿ ಸಕನ್ನೀನಾಗಿರೋ ಪಾಂಡುರಂಗ ಅಂತ ಹೇಳಿ ದಾಸವಾಣಿ ಇದೆ. ಆ ಕಾರಣದಿಂದ ಸುಖ ದುಃಖ ಎರಡು ಭಗವಂತನ ಸಂಕಲ್ಪದಿಂದ ನಮಗೆ ಬರ್ತದೆ. ಅದನ್ನು ನಾವು ಸ್ವೀಕರಿಸಿಬಿಟ್ಟು ಭಗವಂತನಿಗೆ, ಸ್ವಾಮಿ ನೀನು ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿಯಲ್ಲ, ಎಷ್ಟು ಹೃದಯಹೀನ ನೀನು ಅಂತ ಹೇಳ್ಕೊಳ್ಳೋದಲ್ಲ. ಸುಖ ದುಃಖಗಳು ಸ್ವಾಮಿಯ ಸಂಕಲ್ಪದಿಂದಲೇ ನಮಗೆ ಪರೀಕ್ಷೆ ಮಾಡಲಿಕ್ಕೋಸ್ಕರ ಬರ್ತದೆ ಅನ್ನೋದು ನಾವು ಸ್ವೀಕರಿಸ್ಕೊಳ್ಬೇಕಾಗ್ತದೆ. ಹಾಗೆ ಇನ್ನೊಂದು ವಿಶೇಷವಾದ ಆಚರಣೆ ಏನಪ್ಪ ಅಂತಂತಂದರೆ ತ್ರಿಕರಣ ಶುದ್ಧಿ. ತ್ರಿಕರಣ ಶುದ್ಧಿ ಅಂತಂತಂದರೆ ಏನು? ಕಾಯೇನ ವಾಚ ಮನಸ ಶುದ್ಧತೆ ಇರಬೇಕಾಗ್ತದೆ ಮನಸ್ಸಿನಲ್ಲಿ. ಕೇವಲ ಹೊಸ ಬಟ್ಟೆ ತೊಟ್ಟರೆ ಅಷ್ಟೇ ಸಾಲದು. ಹಬ್ಬದೊಳಗೆ ಆಗಿರ್ತಕ್ಕಂಥ ಹೋಳಿಗೆ, ಪಾಯಸ ಮತ್ತು ಕರ್ಜಿಕಾಯಿ ತಿಂದು ಆನಂದವಾಗಿ ಸಂಭ್ರಮಿಸೋಣ ಅಂತೆ. ಆದರೆ ಅದರ ಒಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೊಸ ಉಡುಗೆ ತೊಟ್ಟರಷ್ಟೇ ಸಾಲದು, ಒಳಗಿನಿಂದಲೂ ನಾವು ಹೊಸದಾಗಿ ಹೊಮ್ಮಬೇಕಾಗ್ತದೆ. ಹೃದಯದ ಪರಿವರ್ತನೆ ಆಗಬೇಕಾಗ್ತದೆ. ಅದು ಯುಗಾದಿಯ ನಿಜವಾದ ಸಂದೇಶ. ಇವತ್ತಿನ ದಿವಸದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಇದೆಯಲ್ಲ, ಜಾಗತಿಕ ವಿದ್ಯಮಾನಗಳು ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾಯಿದೆ, ಎಲ್ಲೋ ಒಂದು ಕಡೆ ಪ್ರಕೃತಿ ವಿಕೋಪ ಆಗ್ತಾ ಇದೆ. ನಾನು ಇದರಿಂದ ಅಬಾಧಿತ, ನನಗೆ ಇದರಿಂದ ಏನು ಸಂಬಂಧ ಇಲ್ಲ ಅಂತ ಹೇಳಿ ಭಾವಿಸ್ಲಿಕ್ಕೆ ಹೋಗ್ಬಿಡಿ. ನೀವು ಈ ಸೃಷ್ಟಿಯ ಅವಿಭಾಜ್ಯ ಅಂಗವೇ ಹೌದು. ಆ ಕಾರಣದಿಂದ ನಾವು ಇವತ್ತಿನ ದಿವಸ ಎಲ್ಲದಕ್ಕೂ ಇರ್ತಕ್ಕಂಥ ಒಂದು ಮದ್ದು ಏನಪ್ಪ ಅಂತಂತಂದರೆ ಪರಿಶುದ್ಧತೆ ಇರಬೇಕಾಗ್ತದೆ. ಆವಾಗ ಮಾತ್ರ ಹೃದಯದಲ್ಲಿ ದಿವ್ಯತೆಯು ಹೊರಹೊಮ್ಮುತ್ತದೆ ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳ್ತಾರೆ. ಹಾಗೆ ಮತ್ತೊಂದು, ಬೇವು ತನ್ನ ಸ್ವಭಾವದಿಂದ ಕಹಿಯೇ ಅಲ್ವಾ? ಬೇವು ಯುಗಾದಿ ಬಂದ ತಕ್ಷಣ ಬೇವು ಸಿಹಿ ಆಗುವುದಿಲ್ಲ. ಯುಗಾದಿ ಬಂತು ಅಂದ ತಕ್ಷಣ ಬೇವು ಸಿಹಿ ಆಗುವುದಿಲ್ಲ, ಅದು ತನ್ನ ಸ್ವಭಾವದಿಂದಲೇ ಕಹಿ. ಆದರೆ ಬೇವಿನ ಎಲೆಯ ಜೊತೆಗೆ ಬೇವಿನ ಹೂವು ಇರ್ತದೆ. ಅದರ ಸುಗಂಧ, ಅದರ ಸುವಾಸನೆಯನ್ನು ನಾವು ಆಗ್ರಹಣೆ ಮಾಡ್ತಾ ಈ ಬೇವಿನ ಕಹಿಯನ್ನು ತುಸು ಮರೆಯಬಹುದು. ಆ ಹೂವಿನ ಆಗ್ರಹಣದಿಂದ ನಾವು ಇವತ್ತಿನ ದಿವಸ ಯುಗಾದಿಯ ಒಂದು ಸೊಗಸನ್ನು ಹೆಚ್ಚು ಮಾಡಿಕೊಳ್ಳೋಣ. ಯಾರ ಜೀವನದಲ್ಲಿಯೂ ಹಗಲು ರಾತ್ರಿ ಹೇಗಿರ್ತದೋ ಆ ರೀತಿ ಕಷ್ಟ ಸುಖಗಳು ಬರ್ತಾ ಹೋಗ್ತಾ ಇರ್ತದೆ. ಆ ಮೂಲಕವಾಗಿ ಬೇವು ಬೆಲ್ಲವನ್ನು ನಾವು ಸವಿಯುತ್ತಾ ಆನಂದದಿಂದ ಸಂತೋಷವಾಗಿ ನಾವು ಸ್ವಾಮಿ ಹೇಳಿದ ರೀತಿಯಲ್ಲಿ ಲವ್ ಆಲ್ ಸರ್ವ್ ಆಲ್, ಹೆಲ್ಪ್ ಎವರ್ ಹರ್ಟ್ ನೆವರ್ ಎನ್ನುವ ಒಂದು ಸಂದೇಶದೊಂದಿಗೆ ನಾವು ಯುಗಾದಿಯನ್ನು ಸಂಭ್ರಮದಿಂದ ಅದರ ಅಂತರಾರ್ಥವನ್ನು ತಿಳಿದುಕೊಂಡು ಆಚರಿಸೋಣ ಎಂದು ಹೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ನಾನು ಹೇಳುತ್ತಿದ್ದೇನೆ. ಜೈ ಸಾಯಿರಾಮ್.